super hit music series. Britannia 50-50 Moscow Cheska. ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕವಾಗಿ ನಿರಾಶ್ರಿತರು. ಅಂದ್ರೆ ನಮ್ಮವರು ಅಂತ ಅದೆಷ್ಟೇ ಜನರಿದ್ರೂ ನಮ್ಮಲ್ಲಿರೋ ನೋವುಗಳನ್ನು ಹೇಳಿಕೊಂಡು ಹಗೂರವಾಗೋಕೆ ಮನಸ್ಸು ಒಳಗೆಲ್ಲೋ ಇನ್ನೊಬ್ಬರನ್ನ ಆಶ್ರಯ ಮಾಡಿದೆ. ಆ ರೀತಿ ಮನಸ್ಸಿನಲ್ಲಿ ನಮಗೊಂದು ಆಶ್ರಯ ಕೊಟ್ಟವರು ಬದುಕಿನುದ್ದಕ್ಕೂ ನಮ್ಮ ಜೊತೆಗಿರಬೇಕು ಅನ್ಸ್ಬಿಡುತ್ತೆ. ಆ ರೀತಿಯ ಅನಿಸಿಕೆ ವಾಸ್ತವವಾಗಿ ಬದಲಾದ ಕಥೆ ಇದೆ. ನೂರಾರು ಸಮಸ್ಯೆಗಳನ್ನು ಹರಡಿಕೊಂಡು ಕುಳಿತಿದ್ದ ನನಗೆ ಎಚ್ಚರವಾಗಿದ್ದು ನನ್ನ ಮೊಬೈಲ್ ರಿಂಗುಣಿಸತೊಡಗಿದಾಗಲೇ ಯಾವುದೋ ಅಪರಿಚಿತ ನಂಬರ್ ನೋಡಿ ಅಸಮಾಧಾನಗೊಂಡು ಫೋನನ್ನ ಎತ್ತಿದ್ದೆ. ಹಲೋ, ನಾನು ಹಂಸವೇಣಿ ಮಾತಾಡ್ತಿರೋದು. ಅತ್ತಲಿನ ಧ್ವನಿಯನ್ನ ಕೇಳಿ, ಯಾರು? ನಾನು ಸಿಡುಕಿದೆ. ಸರ್, ನಾನು ಇಂಡಿಯಾ ಇನ್ಫೋಲೈನ್ ಕಂಪನಿಯಿಂದ ಮಾತಾಡ್ತಿರೋದು. ನಿಮಗೆ ಇನ್ಶೂರೆನ್ಸ್ ಮಾಡಿಸೋಕೆ ಅಂತ ಇಂಟ್ರೆಸ್ಟ್ ಇದೆಯಾ ಸರ್? ನನಗೆ ಸಿಟ್ಟು ಬರುತ್ತಾ ಇತ್ತು. ಆಕೆ ವಿವರಿಸುತ್ತಿದ್ದಳು. ಸರ್, ತಿಂಗಳಿಗೆ 1500 ರೂಪಾಯಿ ಕಟ್ಟಿದ್ರೆ ನಿಮಗೆ ಲೈಫ್ ಟೈಮ್ ಪ್ರೊಟೆಕ್ಷನ್ ಸಿಗುತ್ತೆ. ಟೆನ್ಯೂರ್ 20 ವರ್ಷ ಸರ್. ಆಮೇಲೆ ಪೆನ್ಷನ್ ಕೂಡ ಬರುತ್ತೆ. ನನ್ನ ಕೋಪ ನೆತ್ತಿಗೇರಿತ್ತು. ರೀ, ಯಾರೇ ನಿಮ್ಗೆ ನನ್ನ ನಂಬರ್ ಕೊಟ್ಟಿದ್ದು? ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾ ನಿಮಗೆ? ಇನ್ನೊಂದು ಸಲ ಏನಾದರೂ ಆ ಆಫರ್ ಇದೆ, ಈ ಆಫರ್ ಇದೆ ಅಂತ ಫೋನ್ಗೆ ಮಾಡಿದ್ರೆ ಗ್ರಹಚಾರ ಬಿಡಿಸ್ತೀನಿ, ಹುಷಾರ್. ಇಡ್ರಿ ಫೋನನ್ನ. ಅಸಹನೆಯಿಂದ ಫೋನ್ ಇಟ್ಟುಬಿಟ್ಟೆ. ಸ್ವಲ್ಪ ಹೊತ್ತು ಕಳೆಯಿತು. ಮೊದಲೇ ಟೆನ್ಷನ್ನಲ್ಲಿದ್ದ ನಾನು ರಿಲ್ಯಾಕ್ಸ್ ಆಗಲು ನನ್ನ ಫ್ಯಾಕ್ಟರಿಯನ್ನ ಒಂದು ಸುತ್ತು ಸುತ್ತಿ ಏನೇನೋ ತೀರ್ಮಾನಗಳನ್ನು ನಿರ್ಧರಿಸಿದ ಮೇಲೆ ನನಗೆ ಸಮಾಧಾನವಾಗಿತ್ತು. ಅಷ್ಟರಲ್ಲಿ ನನ್ನ ಫೋನ್ಗೆ ಒಂದು ಮೆಸೇಜ್ ಬಂದಿತ್ತು. ಸರ್, ನೀವು ನಮ್ಮ ಬಳಿ ಇನ್ಶೂರೆನ್ಸ್ ಮಾಡಿಸದಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನಿಮ್ಮನ್ನ ಪ್ರೀತಿಯಿಂದ ಮಾತನಾಡಿಸಿ ಬಂದವರಿಗೆ ಒರಟು ಮಾತುಗಳನ್ನು ಎಂದಿಗೂ ಆಡಬೇಡಿ. ಅವರನ್ನ ನೋಯಿಸಬೇಡಿ. ಬೇಡ ಎನ್ನುವುದನ್ನು ನಯವಾಗಿಯೇ ಹೇಳಬಹುದಲ್ಲವ. ದಯವಿಟ್ಟು ಇನ್ನು ಯಾರ ಮನಸ್ಸನ್ನು ನೋಯಿಸಬೇಡಿ ಸರ್. ವಂದನೆಗಳು, ಹಂಸವೇಣಿ ಎಂದಿತ್ತು. ಯಾಕೋ ಅಷ್ಟು ಹೊತ್ತು, ಅಷ್ಟು ದಿನಗಳಿಂದ ಅಂಟಿಕೊಂಡಿದ್ದ ಕೋಪವೆಲ್ಲ ಬರ್ರೆಂದು ಇಳಿದಂತೆನಿಸಿತು. ಹೌದು, ಯಾವುದೋ ಸಿಟ್ಟನ್ನ ಯಾರ ಮೇಲೋ ಪ್ರಯೋಗಿಸಿ ಸುಮ್ಮನೆ ಒಬ್ಬರ ಮನಸ್ಸು ನೋಯಿಸಿಬಿಟ್ಟೆನಲ್ಲ ಎಂದು ಪಶ್ಚಾತ್ತಾಪವಾಯಿತು. ನಾವು ಏನೇನೋ ಕೆಲಸವನ್ನ ಮಾಡ್ತೀವಿ. ನಮ್ಮದು ಸೇಲ್ಸ್ ಬಿಸ್ನೆಸ್ ತಾನೆ. ನಾವು ಬೇರೆಯವರಿಗೆ ಹೇಳಿದ ಹಾಗೆ ಮತ್ತೊಬ್ಬರು ನಮಗೆ ಹೇಳುವುದು ಸಾಮಾನ್ಯ ವಿಷಯವೇ ಅಲ್ಲವೇ? ನನಗನ್ನಿಸಿತು. ಯಾಕೋ ಮನಸ್ಸು ತಡೆಯದೆ ಆ ಮೆಸೇಜ್ ಬಂದ ನಂಬರ್ಗೆ ಫೋನನ್ನು ಮಾಡಿದೆ.
2 ಬಾರಿ ರಿಂಗ್ ಆದರೂ ಫೋನನ್ನು ತೆಗೆಯಲಿಲ್ಲ. ಬಹುಶಃ ಆಕೆಗೆ ನನ್ನ ಮೇಲೆ ಬೇಸರ ಬಂದಿರಬಹುದು, ಅಥವಾ ತನಗೆ ಮತ್ತೊಮ್ಮೆ ಬೈಯಬಹುದೇ ಎಂಬ ಭೀತಿಯಲ್ಲಿ ಫೋನ್ ಎತ್ತುತ್ತಿರಲಿಲ್ಲ ಅಂತ ಕಾಣುತ್ತೆ. ಈಗ ಧೈರ್ಯವಾಗಿ ನಾನೇ ಮೆಸೇಜ್ ಮಾಡಿದೆ, ದಯವಿಟ್ಟು ಕ್ಷಮಿಸಿ, ಫೋನ್ ಪಿಕ್ ಮಾಡಿ ಅಂತ. ನಾವು ಮತ್ತೊಬ್ಬರ ಮನಸ್ಸನ್ನು ನೋಯಿಸಿದ ಮೇಲೆ ಅವರನ್ನ ಕ್ಷಮಾಪಣೆ ಕೇಳುವುದರಲ್ಲಿ ಎಂತಹ ಧನ್ಯತೆ ಇದೆ ಅಂತ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಭೂತಿಯಾಯಿತು. ಆ ಕ್ಷಮೆ ಕೇಳುವುದಕ್ಕೂ ಧೈರ್ಯ ಬೇಕು. ಈಗ ಆಕೆಯೇ ಫೋನ್ ಮಾಡಿದ್ದಳು. ನಾನು ತುಸು ಸಂಕೋಚದಿಂದಲೇ ಫೋನನ್ನು ಎತ್ತಿಕೊಂಡೆ. ಆ ಕಡೆಯಿಂದ ಆಗ ತಾನೇ ಅತ್ತು ಕರೆದು ಎಲ್ಲ ಮುಗಿಸಿ ಕೊನೆಯಾಗಿ ಬಿಕ್ಕುತ್ತಿರುವ ಸದ್ದು. ಐ ಆಮ್ ಸಾರಿ ಹೇಳಿದ್ದಲ್ಲ ಅಂದೆ. ಇಟ್ಸ್ ಓಕೆ ಸರ್, ಆಕೆ ಹೇಳಿದಳು. ನೋಡಿ, ನಾನು ಲೈಫಲ್ಲಿ ಯಾರ ಮುಂದೆನೂ ಕ್ಷಮಿಸಿ ತಪ್ಪಾಯಿತು ಅಂತ ಕೇಳಿದ ಆಸಾಮಿನೇ ಅಲ್ಲ. ಆದರೂ ನೋಡಿ, ನನಗೆ ನನ್ನದೇ ಆದ ಟೆನ್ಷನ್ ಇತ್ತು, ತುಂಬ ಜವಾಬ್ದಾರಿ ಇತ್ತು. ಅವನ್ನೆಲ್ಲ ನಿಭಾಯಿಸುವ ಒತ್ತಡದಲ್ಲಿದ್ದಾಗ ನಿಮ್ಮ ಫೋನ್ ಬಂತು. ನಾನು ಆ ಬೇಸರದಿಂದ ನಿಮ್ಮ ಮೇಲೆ ರೇಗಾಡಿದೆ. ಈಗ ನಿಮಗೆ 3 ಇನ್ಶೂರೆನ್ಸ್ ನಮ್ಮ ಕಡೆಯಿಂದ ಸಿಗ್ತಾ ಇದೆ. ಆಕೆ, ಸರ್, ನಾನು ನಿಮ್ಮ ಇನ್ಶೂರೆನ್ಸ್ ಮಾತ್ರ ಕೇಳಿದೆ. ಆಕೆಗೆ ನಂಬಿಕೆ ಬರಲಿಲ್ಲ. ಹಲೋ ಹಂಸವೇಣಿಯವರೇ, ತಾವು ಯಾರ ಜೊತೆ ಮಾತಾಡ್ತಿದ್ದೀರಿ ಗೊತ್ತಾ? ಆಕೆ, ಗೊತ್ತಿಲ್ಲ ಸರ್, ಪೆತ್ತುತನದಿಂದ ನುಡಿದಳು. ನನ್ನ ಹೆಸರು ಮೋಹನ್ ಬಾಬು ಅಂತ, S&S ಗಾರ್ಮೆಂಟ್ಸ್ನ ಓನರ್ ಅಂದೆ. ಅದಕ್ಕೆ ಆಕೆ, ಸಾರಿ ಸರ್, ಸಾರಿ ಎಂದು ಬಡಬಡಾಯಿಸಿದಳು. ಇಟ್ಸ್ ಓಕೆ ಅಂದೆ. ಅದಕ್ಕೆ ಅವಳು, ನಿಮ್ಮ ಕಂಪನಿಗೂ ಸಹ ಒಳ್ಳೆಯ ಪ್ರಾಜೆಕ್ಟ್ಗಳು ಸಿಗಲಿ ಅಂತ ಹೇಳಿ ಫೋನನ್ನು ಕಟ್ ಮಾಡಿದಳು. ಅದಾದ ಸ್ವಲ್ಪ ಸಮಯದಲ್ಲೇ ನನಗೆ ಒಂದು ಕರೆ ಬಂತು. ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ತುಂಬಾ ಚೆನ್ನಾಗಿದೆ. ನಮ್ಮ ಕಂಪನಿಯ ಎಲ್ಲ ಕಾಂಟ್ರಾಕ್ಟ್ಸ್ಗಳನ್ನು ಮುಂದಿನ ವಾರದಿಂದ ನಿಮಗೆ ವಹಿಸ್ತಾ ಇದ್ದೀವಿ, ಕಂಗ್ರಾಟ್ಸ್ ಎಂದು ಆ ಕಡೆಯ ಧ್ವನಿ ಹೇಳಿತು. ನನಗೆ ಶಾಕ್ ಆಯಿತು. ಮೈ ಗಾಡ್, ನಿಮ್ಮ ಕಂಪ್ನಿಗೂ ಒಳ್ಳೆ ಪ್ರಾಜೆಕ್ಟ್ ಸಿಗಲಿ ಎಂದ ಆಕೆಯ ಮಾತು ನನ್ನ ಕಿವಿಯಲ್ಲಿ ಗುನುಗುಣಿಸಿತು. ಅಪ್ಪ, ಈ ಪ್ರಾಜೆಕ್ಟ್ ಅನ್ನ ಒಪ್ಪಿಕೊಂಡರೆ ನಮ್ಮ ಕಂಪನಿ ನಷ್ಟದಿಂದ ದುಪ್ಪಟ್ಟು ಲಾಭಕ್ಕೆ ತಿರುಗಬಹುದಾದ ಕಾಂಟ್ರಾಕ್ಟ್. ನಾವು ಒಬ್ಬರಿಗೆ ಉಪಕಾರಗೈದರೆ ದೇವರು ನಮಗೂ ಯಾವುದೋ ರೂಪದಲ್ಲಿ ಉಪಕಾರ ಮಾಡ್ತಾನೆ ಅಂತ ಎಲ್ಲೋ ಕೇಳಿದ್ದ ಹಿತವಚನ ಆಗ ನನಗೆ ನೆನಪಾಯಿತು. ಯಾಕೋ ಹಂಸವೇಣಿಯ ಮೇಲೆ ನನಗೆ ತುಂಬಾ ಅಭಿಮಾನವೆನಿಸ್ತು. ಆಕೆಯ ನಂಬರನ್ನ ಹಾಗೆ ಸೇವ್ ಮಾಡಿಕೊಂಡೆ. ಸಂಜೆಯ ಹೊತ್ತಿಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಅನ್ನುವ ಮೆಸೇಜ್ ಬಂದಿತ್ತು. ನನಗೇಕೋ ಅವಳ ಬಗ್ಗೆ ಕುತೂಹಲವಾಯಿತು.